ಕೃಷಿಕ ಮಿತ್ರ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಗೊಂಜಾಲ್ ರಾಶಿ ಮಿಷನ್ ನ ಮಾರಾಟಕ್ಕೆ ತಂದಿದ್ದೇನೆ. ಬನ್ನಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಈ ರಾಶಿ ಮಿಷನ್ ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಿರೋದು ಇದು ಯೂಟ್ಯೂಬರ್ ನಂಬರು, ಅಂದ್ರೆ ನಂದು ಇದು ನಂಬರು. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇದೇ ತರ ಕೃಷಿ ಉಪಕರಣ ಆಗಿರ್ಲಿ, ಟ್ರ್ಯಾಕ್ಟರ್ ಆಗಿರ್ಲಿ, ಬೈಕ್ ಆಗಿರ್ಲಿ, ಯಾವುದೇ ವಾಹನ ಆಗಿರ್ಲಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಇನ್ನು ರಾಶಿ ಮಿಷನ್ ಮಾಹಿತಿ ಬಂದ್ರೆ ಇದು ಬಂದು ಓಂಕಾರ್ ಕಂಪನಿಯ ರಾಶಿ ಮಿಷನ್ ಇದೆ. ಕಂಪನಿ ಇರೋದು ಓಂಕಾರು. ಮಾಡಲು 2025 ಇದೆ. 2025ರಲ್ಲಿ ತಗೊಂಡಿರುವಂತದ್ದು. ತಗೊಂಡು ಕೇವಲ 4 ತಿಂಗಳಾಗಿದೆ. 4 ತಿಂಗಳ ಹಿಂದೆ ಈ ರಾಶಿ ಮಿಷನ್ ತಗೊಂಡಿದ್ದಾರೆ. ತಗೊಂಡಿರೋದು ಕೂಡ ಹೊಸದೇ ತಗೊಂಡಿದ್ದಾರೆ. ಅಂದ್ರೆ ಓನರ್ ಫಸ್ಟ್ ಓನರ್ ಇದ್ದರೆ ನೀವು ತಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಇದು ಕೇವಲ ಮೆಕ್ಕೆಜೋಳಕ್ಕೆ ಅಷ್ಟೇ ಬರುತ್ತೆ. ಮೆಕ್ಕೆಜೋಳಕ್ಕೆ ಮಾತ್ರ ಬಳಕೆ ಆಗುವಂತ ರಾಶಿ ಮಿಷನ್ ಇದು. ಕೇವಲ 4 ತಿಂಗಳ ರಾಶಿ ಮಿಷನ್. ಲೊಕೇಶನ್ ಇದು ಮಾರಾಟಕ್ಕಿರೋದು ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಕಲ್ಕೇರಿ ಎಂಬ ಗ್ರಾಮದಲ್ಲಿ ಈ ರಾಶಿ ಮಿಷನ್ ಮಾರಾಟಕ್ಕಿದೆ. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಕಲ್ಕೇರಿ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ ಓನರ್ ಇದಕ್ಕೆ ಹೇಳ್ತಿರೋದು ಕೇವಲ 2 ಲಕ್ಷ ಪ್ರೈಸ್ ಹೇಳ್ತಿದ್ದಾರೆ. ಇದು ಫೈನಲ್ ಅಲ್ಲ, ಹೇಳ್ತಿರೋ ರೇಟು 2 ಲಕ್ಷ. ನೀವೊಂದ್ಸಾರಿ ಓನರ್ ಜೊತೆನೆ ನೇರವಾಗಿ ಮಾತಾಡಿದರೆ ಇದರಲ್ಲಿ ಕೂಡ ಕಡಿಮೆ ಆಗ್ಬೋದು ಅನ್ಕೊಂತೀನಿ. ಎಷ್ಟು ಕಡಿಮೆ ಆಗ್ಬೋದು ಅಂತ ಓನರ್ ಜೊತೆ ಮಾತಾಡಿ ತಿಳ್ಕೊಳ್ಳಿ. ಈ ರಾಶಿ ಮಿಷನ್ ಓನರ್ ನಂಬರು ವಿಡಿಯೋ ಕೆಳಗಡೆ ಇದೆ. ವೀಕ್ಷಕರೇ, ವಿಡಿಯೋದಲ್ಲಿ ನಂಬರ್ ಇಲ್ಲ, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಕೊಟ್ಟಿದ್ದೇನೆ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡ್ಕೊಳ್ಳಿ. ಇಲ್ಲ, ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಕೂಡ ನಂಬರ್ ಇಲ್ಲ ಅಂದರೆ ರಾಶಿ ಮಿಷನು ಮಾರಾಟವಾಗಿರುತ್ತೆ. ಯಾಕಂದರೆ ರಾಶಿ ಮಿಷನ್ ಮಾರಾಟವಾದ ಮೇಲೆ ಓನರ್ ನಂಬರ್ನ ತೆಗೆದುಹಾಕಿರ್ತೇವೆ. ನೋಡಿ, ನಿಮಗೆ ಇಡಿಸಿದರೆ ಮಾತಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಬೇರೆ ಯಾರಾದರೂ ಅವಶ್ಯಕತೆ ಇದ್ದರೆ, ತಗೊಳ್ಳೋರಿದ್ದರೆ ದಯವಿಟ್ಟು ಅಂಥವ್ರು ರೈತರಿಗೆ ಶೇರ್ ಮಾಡಿ, ಅಥವಾ ಮಾರಾಟ ಮಾಡೋರು ಇದ್ದರೂ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.